ಅದೇ ಹೇಗೆ ಅಂತ ಗೊತ್ತಾಗ್ತಿಲ್ಲ ಕಣ. ಚೆನ್ನಾಗಿ ಮಾಡ್ತೀಯ ಡೌನಾ. ಈ ಕೆಲಸ ಮಾಡಕ್ ನಿಂಗೆ ಗೊತ್ತಾಗಲ್ವಾ? ಒಂದು ಕೆಲಸ ಮಾಡು, ಇದು ನಿನ್ ಕೈಲಿ ಆಗಿಲ್ಲ ಅಂದ್ರೆ 5 ಲಕ್ಷ, ನನ್ನ 5 ಲಕ್ಷ ನಾನು ಕೊಡ್ತೀನಿ. ಇದೇನು ಕೊಟ್ಬಿಡು ಎಲ್ಲಿಂದ ತರ್ಲೋ ನಾನು ಕೊಡೋದಿಕ್ಕೆ? ಮತ್ತೆ ಈ ಕೆಲಸನೂ ಮಾಡಲ್ಲ, ಅಲ್ಲಿ ವಿಷಯನೂ ತಿಳ್ಕೊಳ್ಳಲ್ಲ ಅಂದ್ರೆ ಇನ್ನೇನ್ ಮಾಡೋದಪ್ಪ? ಆಯ್ತು ಬಿಡಪ್ಪ, ಏನೋ ಯೋಚನೆ ಮಾಡ್ತೀನಿ. ಎಲ್ಲ ಇಲ್ಲ ಇಲ್ಲ ಅಂದ್ರೆ ನಾನು ಸಿಂಚನಕ್ಕೆ ಫೋನ್ ಮಾಡ್ಬಿಡ್ತೀನಿ ಅಷ್ಟೇ. ಈ ಸಿಂಚನಂಗೆ ಯಾಕೋ ಫೋನ್ ಮಾಡ್ಬೇಕು ಈ ವಿಚಾರಕ್ಕೆ? ಯಾಕೆ ಗೊತ್ತಾ, ನೀನು ನನ್ನ 5 ಲಕ್ಷ ಕದ್ದಿದ್ಯಲ್ಲಪ್ಪ, ಆಮೇಲೆ ಆ ಸಿಂಚನ ನೋಡುವೇನ ಡೂಪ್ಲಿಕೇಟ್ ಮಾಡ್ಸಿದ್ಯಲ್ಲಪ್ಪ, ಅದನ್ನ ಹೇಳಕ್ಕಪ್ಪ. ಹೌದೇನಪ್ಪ? ಹೇಳಪ್ಪ. ನೀನ್ ನನ್ ವಿಚಾರ ಹೇಳಿದ್ರೆ ನಾನು ನಿನ್ ವಿಚಾರ ಹೇಳ್ತೀನಪ್ಪ. ಮನೆಯವರೆಲ್ಲ ಕೂಡ್ಸಿ ಇವನು ನಿಮ್ಮೆಲ್ರಿಗೂ ಕಣ್ ತಪ್ಸಿ ಮೋಸ ಮಾಡಿ ಮನೆ ಕಟ್ಟಿಸ್ತೀಯಾನೆ, ಹಾಗೇನ್ ಮಾಡ್ತೀಯಾ? ನಾನು ಹೇಳ್ತೀನಿ. ಹೌದಾ? ಹೇಳ್ತೀಯಾ? ಮತ್ತೆ ನಾನೇನ್ ಮಾಡ್ತೀನಿ ಗೊತ್ತಾ? ಹೌದು, ಮನೆ ಕಟ್ಟಿಸ್ತಾ ಇದ್ದೀನಿ, ಅದು ಒಂದು ಸರ್ಪ್ರೈಸು, ನಿಮ್ಮೆಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಸೀಕ್ರೆಟ್ ಆಗಿಟ್ಟಿದೆ ಅಂತ ಹೇಳ್ತೀನಿ. ಏನು ನೀನು? ಹ್ಞೂ ಕಣ, ನಾನಾದ್ರೂ ಮನೆ ಕಟ್ಟಿಸ್ತಿರೋದು, ನೀನು ಕದ್ದಿರೋದು. ನಂದು 5 ಲಕ್ಷ ಸಿಂಚನ ನೋಡುವೆ. ಹೇಳ್ತೀನಿ, ಯಾರ ಕೈ ಹೆಂಗಾಗತ್ತೆ ನೋಡೋಣ. ಆಯ್ತು ಬಿಡು ಬ್ರೋ, ಈ ತರ ಎಲ್ಲ ಎದುರಿಸ್ಬೇಡ ನೀನ್ ಸುಮ್ನೆ. ಇದ್ರಲ್ಲಿ ಹೆದರ್ಸೋದೇನೋ ಬಂತು ನೋಡ. ಒಂದ್ ಕೆಲಸ ಮಾಡುವ, ನನ್ನ 5 ಲಕ್ಷ ನನ್ಗೆ ವಾಪಸ್ ಕೊಟ್ಬಿಡು, ಇಲ್ಲ ಅಮ್ಮನ ಹತ್ರ ದುಡ್ಡು ಇದೆಯಾ ಇಲ್ಲ ಅಂತ ತಿಳ್ಕೊಂಡು ಹೇಳು. ಇದೆರಡು ಕೆಲಸ ಮಾಡಕ್ಕಾಗಿಲ್ಲ ಅಂದ್ರೆ ಸಿಂಚನಕ್ಕೆ ಫೋನ್ ಮಾಡ್ತೀನಿ ಅಷ್ಟೇ. ಆಯ್ತು ಬಿಡು, ಏನೋ ಮಾಡ್ತೀನಿ ಅಂತ ಹೇಳೋದಲ್ಲ. ಸಿಂಚನ ಅಂತ ನನ್ ಪ್ರಾಣ ತಿನ್ಬೇಡ, ಅವಳು ತಿಂತಾರ ಸಾಕಾಗಿದೆ ನನಗೆ. ಆಯ್ತಪ್ಪ, ನನ್ನ ಕೆಲಸ ಮುಗಿಸು ಅಷ್ಟೇ. ಆಯ್ತು ನೋಡೋಣ. ಆಯ್ತು ನೋಡೋಣ. ಮತ್ತಿನೇನಮ್ಮ, ನನ್ಗೇನು ಬೇಡ ಅಂತ ಹೇಳ್ತೀನೋ ಬಂದು ಅದನ್ನೇ ಮಾಡ್ತಾಳೆ. ಒಳ್ಳೆ ಕೋತಿ ಚೇಷ್ಟೆ ಮಾಡ್ತಾಳಮ್ಮ ಇಲ್ಲಿ ಬಂದು. ಅದು ಕೋತಿ ಚೇಷ್ಟೆ ಅಲ್ಲ ಕಣೋ, ನಿನ್ನ ಮೇಲಿಟ್ಟಿರೋ ಪ್ರೀತಿ ಕಾಳಜಿ. ನಿನಗೆ ಸಹಾಯ ಮಾಡಿದ್ರೆ ನನಗೆ ಹತ್ರ ಬರ್ಬೋದು ಅನ್ನೋ ಒಂದು ಆಸೆ ಅಷ್ಟೇ. ಅದನ್ನ ಯಾಕೆ ನೀನು ಅರ್ಥ ಮಾಡ್ಕೋತಾ ಇಲ್ಲ? ಏನಮ್ಮ ನೀನು ಹಿಂಗೆ ಮಾತಾಡ್ತಿದ್ಯಲ್ಲ, ಅವಳ ಬಗ್ಗೆ ನಿನಗೆ ಗೊತ್ತಿಲ್ವಾ? ಅವಳು ಯಾಕಾದ್ರೂ ಇಲ್ಲಿಗೆ ಬಂದ್ಲು ಅಂತ ಅನಿಸ್ತಿದೆ. ಅವಳು ದೂರನೇ ಇದ್ಬಿಡ್ಬೇಕಿತ್ತು. ವಿಶ್ವ, ಹಾಗೆಲ್ಲ ಮಾತಾಡಬಾರ್ದು. ನಿನ್ನ ನೋವನ್ನು ಇನ್ನೊಬ್ಬರ ಮೇಲೆ ತೋರಿಸ್ಕೊಂಡು ಅವ್ರಿಗೆ ನೋವು ಕೊಡೋದು ದೊಡ್ಡದಲ್ಲ ಕಣೋ. ಇನ್ನೊಬ್ಬರ ನೋವಿಗೆ ಧ್ವನಿ ಆಗೋದು ಒಳ್ಳೆಯವ್ರ ಲಕ್ಷಣ ಕಣೋ. ನಿನ್ನ ಕೈಲಿ ಅವಳ ಹತ್ರ ಚೆನ್ನಾಗಿ ಮಾತಾಡೋಕ್ಕಾಗದಿದ್ರು ಪರವಾಗಿಲ್ಲ, ಆದರೆ ಅವಳ ಮನ್ಸಿಗೆ ಮಾತ್ರ ನೋವು ಕೊಡಬೇಡ ನೀನು. ಒಂದು ಹೆಣ್ಣು ಎಲ್ಲ ಸಹಿಸ್ಕೋತಾಳೆ ಅಂತ ದರ್ಪ ತೋರಿಸ್ಬೇಡ. ಅಮ್ಮ, ನೀನು ಯಾಕೆ ಇವಾಗ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ನಾನು ಅವಳ ಹತ್ರ ಸುಮ್ಮನೆ ತಮಾಷೆ ಮಾಡಿದ್ದಷ್ಟೇ. ತಮಾಷೆ ಯಾವುದು, ಕೋಪ ಯಾವುದು ಅಂತ ನನ್ಗೆ ಅರ್ಥ ಆಗುತ್ತೆ ಕಣೋ. ನಿನ್ನ ಮೇಲೆ ಅವಳು ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ, ಅವಳ ಹತ್ರ ಸ್ವಲ್ಪ ಪ್ರೀತಿಯಿಂದ ಮಾತಾಡೋ. ಸಾಧ್ಯವಾದ್ರೆ ಅವಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಬಿಟ್ಟೋದವಳ ನೆನಪಲ್ಲಿ ಜೊತೆಲಿರೋ ರತ್ನನ ಕಳ್ಕೋಬೇಡ. ತನು ಈ ಮನೆಗೆ ಮಾಣಿಕ್ಯ ಆಗೋಳು, ನೆನ್ಪಿರ್ಲಿ. ನೋಡಿದ್ಯಾ ಬಂಗಾರಿ, ಅವತ್ತು ಬೆಂಕಿ ಪಾಪ ಮುಗ್ಧ ಡ್ರೈವಿಂಗ್ ಬರಲ್ಲ, ಅದಕ್ಕೆ ಆಕ್ಸಿಡೆಂಟ್ ಒಂದು ಮಾಡಿರಲ್ಲ ಅಂತ ಕೂತಿದ್ದೆ. ಆದರೆ ನಾನು ನೀಲು ಅವರು ಇಲ್ಲ, ಇದರಿಂದ ಅವನು ಅವ್ರ ಮನೆಯವ್ರ ಕೈವಾಡ ಇದೆ ಅಂತ ನಿನ್ನ ಕೈಲಿ ಕೇಸ್ ಫೈಲ್ ಮಾಡಿಸಿದ್ವಿ. ಇದೆಲ್ಲ ಮಾಡಿರಲಿಲ್ಲ ಅಂದರೆ ಇಷ್ಟು ದೊಡ್ಡ ವಿಷಯ ಈಚೆ ಬರ್ತಾನೆ ಇರಲ್ಲ ಬಂಗಾರಿ. ರವಿ, ಪ್ಲೀಸ್ ಏನೇನೋ ಮಾತಾಡಬೇಡ. ನಾನು ಹೇಳಿದ್ದು ವೆಂಕಿ ಈ ಆಕ್ಸಿಡೆಂಟ್ ಮಾಡಿರಲ್ಲ ಅಂತ. ಹಾಗಂತ ಸಿದ್ದು ಒಳ್ಳೆಯವನು, ಅವ್ರ ಮನೆಯವ್ರು ಒಳ್ಳೆಯವರು ಅಂತ ನಾನೆಲ್ಲ ಹೇಳಿದೆ? ಹಾಗೆ ನೋಡಿದ್ರೆ ನಾನು ಹೇಳಿದ ನಿಜಾನೇ ಆಯ್ತಲ್ಲ. ವೆಂಕಿ ಆಕ್ಸಿಡೆಂಟ್ ಮಾಡಿಲ್ಲ, ಅವನ ಅಪರಾಧಿ ಅಲ್ಲ ಅಂತನೂ ಪ್ರೂವ್ ಆಯ್ತಲ್ಲ. ಅದು ಕರೆಕ್ಟ್ ಬಂಗಾರಿ. ಸರಿ ಬಿಡು, ವೆಂಕಿ ಇದರಿಂದ ಇದಾನೋ ಇಲ್ವೋ, ಸಿದ್ದೇಗೌಡ ಮಾಡಿದಾನೆ ಅಂತ ನಾನು ಕನ್ಸು ಮನ್ಸಲ್ಲ ಅನ್ಕೊಂಡಿರಲ್ಲ ಬಂಗಾರಿ. ಇದೆಲ್ಲ ಹೇಗಲ್ವಾ? ಭಾವನ ಜೊತೆನೇ ಇದ್ದು ಹೋರಾಟ ಧರಣಿ ಅಂತೆಲ್ಲ ಕೂತು ಏನೆಲ್ಲ ನಾಟಕ ಮಾಡ್ದ. ಕೊನೆಗೆ ಅವನೇ ತಪ್ಪೊಪ್ಕೊಂಡು ಸರೆಂಡರ್ ಆಗೋ ಥರ ಇತ್ತು. ದೇವರಿದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವ ಬಂಗಾರಿ? ಅವ್ರವ್ರು ಮಾಡಿರೋ ತಪ್ಪಿಗೆ
ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ರವಿ. ಅದು ನೀನಾದರೂ ಅಷ್ಟೇ. ಸಿದ್ದುನ ಆಕ್ಸಿಡೆಂಟ್ ಮಾಡಿರೋದು ಅಂತ ಇವಳ ತಲೆಯಲ್ಲಿ ಲಾಕ್ ಆಗಬೇಕು. ಆಮೇಲೆ ಭಾವನ ಬಂದು ಇವಳು ಬ್ರೈನ್ ವಾಶ್ ಮಾಡಿದ್ರು ಇವಳು ಒಪ್ಕೋಬಾರ್ದು. ಅವನೇ ಒಪ್ಕೊಂಡಿರೋದ್ರಿಂದ ಅವನೀಚೆ ಬರೋಕ್ಕಂತೂ ಸಾಧ್ಯನೇ ಇಲ್ಲ. ಪಾಪ ಆ ಭಾವನಾ ಹಣೆ ಬರನೇ ಇಷ್ಟು ನೋಡು. ಬಂಗಾರಿ, ನೀ ಅಷ್ಟೆಲ್ಲ ಕನ್ಸರ್ನ್ ತೋರಿಸ್ಬೇಡ ಅವಳ ಬಗ್ಗೆ. ಅವಳೇನು ಕಡಿಮೆ ಇಲ್ಲ. ಸಿದ್ದು ಆಕ್ಸಿಡೆಂಟ್ ಮಾಡಿರೋದಕ್ಕೆ ಅವ್ನು ಸಿಗಾಕೊಳ್ಳೋ ಥರ ಆಗಿದ್ದು. ಇನ್ನೂ ಏನೇನಾಗುತ್ತೋ ಯಾರಿಗೆ ಗೊತ್ತು. ಅವಳ ಕಾಳುಗುಣ ಬೇರೆ ಸರಿಯಿಲ್ಲ. ಅವಳ ಕಾಳುಗುಣದಿಂದ ನಿಮ್ಮ ಅಣ್ಣನ ಪ್ರಾಣ ಹೋಯಿತು. ಸಿದ್ದೇಗೌಡನ ಜೀವನನೇ ಹಾಳಾಯಿತು. ಅರೆ ಖುಷಿ ಪುಟ್ಟ, ಯಾಕೆ ನೀನು ಮಲಗಿಲ್ವಾ? ಅತ್ತ ಅದೇನದು ಭಾವನಮ್ಮ ಬಗ್ಗೆ ಮಾತಾಡ್ತಿದ್ದೀರಾ? ಪುಟ್ಟ, ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಏಯ್, ಯಾವಾಗ ನೋಡಿದ್ರು ಭಾವನಮ್ಮ ಅಂತ ಹೇಳ್ತಿರ್ತೀಯಲ್ಲ, ನಿಂಗೆ ನಾವ್ಯಾರು ಕಣ್ಣಿಗೆ ಕಾಣಿಸಲ್ವಾ? ರವಿ, ಹೋಗಿ ನೀನು. ಖುಷಿ ಪುಟ್ಟ, ಯಾಕೆ ನೀನು ಯಾವಾಗಲೂ ಭಾವನಾ ಅಮ್ಮ ಅಂತಾನೆ ಹೇಳ್ತಿರ್ತೀಯ? ಅತ್ತೆ ನಿನ್ನ ಚೆನ್ನಾಗಿ ನೋಡ್ಕೊಳ್ಳಲ್ವಾ? ನೀನು ಕೇಳಿದ್ದೆಲ್ಲ ಕೊಡಿಸ್ತೀನಿ, ನಿನ್ನ ಪಾರ್ಕ್ಗೆ ಆಟ ಆಡೋಕ್ಕೆಲ್ಲ ಕರ್ಕೊಂಡು ಹೋಗ್ತೀನಿ, ಆದರೂ ಭಾವನಾ ಅಮ್ಮ ಅಂತ್ಯಾ? ಸರಿ, ಟೈಮ್ ಆಯ್ತು, ಬಾ ಮಲ್ಕೋಣ.